Hello everyone, myself Manjula Sheshgiri. I will be presenting the paper Food Processing and Preservation, which belongs to BSc 5th semester Food Science and Nutrition. In that I will be presenting about the introduction and the history of food processing. Well, first we should know what is meant by food processing. Food processing is the transformation of agricultural products into food or of one form of food into the other form. For example, milling, drying, cooking. ಅಂದರೆ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇಂಟು ಫುಡ್ ಅಂತ ಹೇಳಿದ್ರೆ ಭತ್ತನ ಅಕ್ಕಿ ಮಾಡೋದು. ಓಕೆ, ಆ್ಯಂಡ್ ಒನ್ ಫಾರ್ಮ್ ಟು ದ ಅದರ್ ಫಾರ್ಮ್ ಅಂತ ಹೇಳಿದರೆ ಅಕ್ಕಿನ ಹಿಟ್ಟು ಮಾಡೋದು ಅಥವಾ ಅಕ್ಕಿನ ಅನ್ನ ಮಾಡೋದು. ಇವೆಲ್ಲ ಪ್ರಾಸೆಸಿಂಗ್ ಮೆಥಡ್ಸ್. ಓಕೆ, ಇನ್ನು ನೋಡಿ, ಫುಡ್ ಪ್ರಾಸೆಸಿಂಗ್ ಟಿಪಿಕಲಿ ಟೇಕ್ಸ್ ಕ್ಲೀನ್ ಹಾರ್ವೆಸ್ಟೆಡ್ ಕ್ರಾಪ್ಸ್ ಆರ್ ಸ್ಲಾಟರ್ಡ್ ಆ್ಯಂಡ್ ಬುಚರ್ಡ್ ಆ್ಯನಿಮಲ್ಸ್. ಅಂದರೆ ನಾವು ಫುಡ್ನ ಪ್ರೊಸೆಸಿಂಗ್ ಮೆಥಡ್ಸೇ. ಇನ್ನು ಫರ್ದರ್ ನಾವು ಪ್ರೊಸೆಸಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಕ್ಲೀನ್ ಆಗಿರಬೇಕು, ಕ್ಲೀನ್ ಹಾರ್ವೆಸ್ಟೆಡ್ ಕ್ರಾಪ್ಸೇ ಆಗಿರಬೇಕು. ಸ್ಲಾಟರ್ಡ್ ಆ್ಯಂಡ್ ಬುಚರ್ಡ್ ಅಂದರೆ ಆ್ಯನಿಮಲ್ಸ್, ಇದು ನಾನ್ ವೆಜ್ ಫುಡ್ಸಿಗೆ ಬರುತ್ತೆ. ಆ್ಯನಿಮಲ್ಸ್ನ ಸ್ಲಾಟರ್ಡ್ ಮಾಡಿ ಮತ್ತು ಅದರದ್ದೆಲ್ಲ ಎಡಿಬಲ್ ಪಾರ್ಟ್ ಏನು ತೊಗೋತೀವಲ್ವ, ಆ ಎಡಿಬಲ್ ಪಾರ್ಟಿಂದ ಮುಂದೆ ನಾವು ಪ್ರಾಸೆಸ್ ಮಾಡ್ತೀವಿ. ಸೊ ದ್ಯಾಟ್ ಈಸ್ ದಿ ಸ್ಲಾಟರ್ಡ್ ಆ್ಯಂಡ್ ಬುಚರ್ಡ್ ಆ್ಯನಿಮಲ್ ಪ್ರಾಡಕ್ಟ್ಸ್ ಆ್ಯಂಡ್ ಯೂಸಸ್ ದೀಸ್ ಪ್ರೊಡ್ಯೂಸ್. ಅಂದರೆ ಈ ಪ್ರೊಡ್ಯೂಸ್ನ ಬುಚರ್ಡ್ ಆ್ಯನಿಮಲ್ಸ್ನ ತೊಗೊಂಡು ಮತ್ತು ಕ್ಲೀನ್ ಹಾರ್ವೆಸ್ಟೆಡ್ ಕ್ರಾಪ್ಸ್ನ ತೊಗೊಂಡ್ಬಿಟ್ಟು ನಾವು ಅಟ್ರಾಕ್ಟಿವ್, ಮಾರ್ಕೆಟಬಲ್ ಆ್ಯಂಡ್ ಆಫನ್ ಲಾಂಗ್ ಲೈಫ್ ಫುಡ್ ಪ್ರಾಡಕ್ಟ್ಸ್ ಏನು ಮಾಡ್ತೀವಲ್ವ, ಅದು ಕೂಡ ಫುಡ್ ಪ್ರಾಸೆಸಿಂಗಲ್ಲೇ ಬರುತ್ತೆ. ಹಾಗಾದರೆ ನಾವು ಯಾಕೆ ಫುಡ್ ಪ್ರಾಸೆಸಿಂಗ್ ಮಾಡಬೇಕು? ವೈ ದ ಫುಡ್ ಹ್ಯಾಸ್ ಟು ಬಿ ಪ್ರಾಸೆಸ್ಡ್? ಇಟ್ ಈಸ್ ಮೇನ್ಲಿ ಟು ಎಕ್ಸ್ಟೆಂಡ್ ದಿ ಎಡಿಬಲ್ ಟೈಮ್ ಫ್ರೇಮ್, ಟು ಮೇಕ್ ಬೆಟರ್ ಟೇಸ್ಟಿಂಗ್ ಫುಡ್ಸ್, ಟು ಮೇಕ್ more varieties of food and to make the food convenient. Okay, let us see about the history of food processing. If first we'll see the prehistoric times. Prehistoric times needs for ಪ್ರಿಸರ್ವೇಷನ್ ಟೆಕ್ನಿಕ್ಸ್ಗೆ ಬೇಕಾಗಿತ್ತು. ಯಾಕೆಂದರೆ ಬೇಟೆ ಆಡೋಕ್ಕೆ ಹೋಗೋರು ಅದನ್ನು ತೊಗೊಂಬಂದು ಅವರು ಸ್ಟೋರ್ ಮಾಡಿಡಬೇಕಲ್ವ. ಪ್ರತಿದಿನ ಬೇಟೆ ಸಿಗ್ತಿರಲಿಲ್ಲ ಅವರಿಗೆ, ಪ್ರತಿದಿನ ಅಷ್ಟೊಂದು ಆಹಾರ ಸಿಗ್ತಿರಲಿಲ್ಲ. ಅದಕ್ಕೆ ಅವರು ಸ್ಟೋರ್ ಮಾಡೋದನ್ನು ಕಲಿತರು. ಸ್ಲಾಟ್ರಿಂಗ್ ಮಾಡಿ, ಬುಚ್ಚರ್ಡ್ ಅಂದರೆ ಅದನ್ನೆಲ್ಲ ಎಡಿಬಲ್ ಪಾರ್ಟ್ ತೊಗೊಂಡು ಅದು ಫರ್ಮೆಂಟ್ ಮಾಡ್ತಾಯಿದ್ರು, ಅಥವಾ ಸನ್ ಡ್ರೈಯಿಂಗ್ ಮಾಡ್ತಾಯಿದ್ರು, ಅಥವಾ ಅದಕ್ಕೆ ಸಾಲ್ಟ್ ಹಾಕಿ ಪ್ರಿಸರ್ವ್ ಮಾಡ್ತಾಯಿದ್ರು. ಓಕೆ, ದೆನ್ ಫೈರ್ ಕಂಡಿಡಿದ ಮೇಲೆ ಕುಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದರಲ್ಲಿ ರೋಸ್ಟಿಂಗು, ಸ್ಮೋಕಿಂಗು, ಅವನ್ ಬೇಕಿಂಗ್ ಆ್ಯಂಡ್ ಸ್ಟೀಮಿಂಗ್ ಆ ಥರ ಎಲ್ಲ ಮಾಡಿದರು. ಇನ್ನು ಮೆಸೊಪೊಟೇಮಿಯನ್, ಈಜಿಪ್ಟಿಯನ್, ಗ್ರೀಕ್, ಲ್ಯಾಟಿನ್ ಟೈಮ್ಸಲ್ಲಿ ಮಿಲ್ಲಿಂಗ್ ಮತ್ತು ಬ್ರೀವಿಂಗ್ ಪ್ರಾಸೆಸಿಂಗ್ ಮೆಥಡ್ಸು ಎಕ್ಸಿಸ್ಟಿಗೆ ಬಂದವು. ಇನ್ನು ಮಾಡರ್ನ್ ಹಿಸ್ಟ್ರಿ ನೋಡೋದಾದರೆ ಇಲ್ಲಿ ಕೆಲವೊಂದು ಮಾತ್ರ ತೋರಿಸಿದೆ, ಸುಮಾರು ಇದ್ದಾವೆ ಬೇರೆ ಬೇರೆ ಸೈಂಟಿಸ್ಟು ಪ್ರೊಸೆಸಿಂಗ್ ಮೆಥಡ್ಸ್ನ ಕಂಡು ಹಿಡಿದಿರೋದು. ಜಸ್ಟ್ ವಿಲ್ ಸಿ ಜಸ್ಟ್ ಫ್ಯೂ ಎಕ್ಸಾಂಪಲ್ಸ್ ಇನ್ ದ್ಯಾಟ್. ಇನ್ ದ ಇಯರ್ 1809 ನಿಕೋಲಸ್ ಅಪ್ಪರ್ಟ್ ಫಸ್ಟು ಇವರು ವ್ಯಾಕ್ಯೂಮ್ ಬಾಟ್ಲಿಂಗ್ ಬಗ್ಗೆ ಕಂಡು ಹಿಡಿದ್ರು, ಹೇಗೆ ವ್ಯಾಕ್ಯೂಮ್ ಬಾಟ್ಲಿಂಗ್ ಮಾಡಬೇಕು. ಇನ್ ದ 1810 ಪೀಟರ್ ಡುರಾಂಡು ಕ್ಯಾನಿಂಗ್ ಮತ್ತು ಟೀನಿಂಗ್ ಬಗ್ಗೆ ಅದನ್ನು ಕಂಡು ಹಿಡಿದವರು. ಆ್ಯಂಡ್ ದ ಇಯರ್ 1862 ಲೂಯಿಸ್ ಪ್ಯಾಶ್ಚರ್ ಪ್ಯಾಸ್ಚರೈಸೇಷನ್ ಬಗ್ಗೆ ಕಂಡು ಹಿಡಿದು. ಅಂದರೆ ಯಾವ ರೀತಿ ನಾವು ಮಿಲ್ಕನ್ನು ಹಾಳಾಗದೆ ಇಡ್ಬೋದು, ಅಥವಾ ಯಾವ ರೀತಿ ಜ್ಯೂಸಸ್ ಅವನ್ನೆಲ್ಲ ಕೂಡ ಹಾಳಾಗದೆ ಇಡ್ಬೋದು. ದ್ಯಾಟ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1862. ದೆನ್ ಕಮಿಂಗ್ ಟು ದಿ 20th ಸೆಂಚುರಿ. 20th ಸೆಂಚುರಿಯಲ್ಲಿ ಇವಾಗೆಲ್ಲ ಸ್ಪ್ರೇ ಡ್ರೈಯಿಂಗು, ಇನ್ನು ಅಡ್ವಾನ್ಸ್ ಟೆಕ್ನಾಲಜೀಸ್ ಬಂತು. ಸ್ಪ್ರೇ ಡ್ರೈಯಿಂಗ್, ಐಸ್ ಡ್ರೈಯಿಂಗ್, ಎಕ್ಸ್ಟ್ರೂಷನ್ ಕುಕ್ಕಿಂಗು. ಎಕ್ಸ್ಟ್ರೂಷನ್ ಕುಕ್ಕಿಂಗ್ ಅಂದರೆ ಮ್ಯಾಗಿ ಅವೆಲ್ಲ ನೋಡ್ತೀವಲ್ಲ, ಅದು ಎಕ್ಸ್ಟ್ರೂಷನ್ ಕುಕ್ಕಿಂಗ್, ಫ್ರೀಸಿಂಗ್, ಮೈಕ್ರೋವೇವ್ ಅವನ್ ಎಕ್ಸೆಟ್ರಾ. ಸೊ ಇದೆಲ್ಲ ಓವರ್ ಆಲ್ ಹಿಸ್ಟ್ರಿ ನೋಡೋದಾದರೆ ಹೀಗೆ. ಇನ್ನು ಫುಡ್ ಪ್ರೊಸೆಸಿಂಗ್ ನಮ್ಮ ಕಂಟ್ರಿಯಲ್ಲಿ ಹೇಗಾಯಿತು? ದೇರ್ ಆರ್ ಸಮ್ ಆಫ್ ದ ಮೈಲ್ ಸ್ಟೋನ್ಸ್ ಇನ್ ಫುಡ್ ಟೆಕ್ನಾಲಜಿ ಸೈನ್ಸ್ ಇನ್ ಇಂಡಿಯಾ. ದೀಸ್ ಆರ್ ಡಿಸ್ಕಸ್ಡ್ ಇನ್ 4 parts, like prior to the independence, that is prior to 1948, post independence period, modern era, and state of art and futuristic technologies. That is about ಅಂದರೆ ಆಫ್ಟರ್ 2010 ಮತ್ತು ಇನ್ನೂ ಕೂಡ ಅದರ ಬಗ್ಗೆ ರಿಸರ್ಚ್ಗಳು ನಡೀತಾನೆ ಇದ್ದಾವೆ. ಪ್ರಯರ್ ಟು ದ ಇಂಡಿಪೆಂಡೆನ್ಸ್ ನೋಡಿ ತುಂಬ ಪ್ರೊಸೆಸ್ಡ್ ಫುಡ್ಸ್ ಯೂಶ್ವಲಿ ಏನಾದ್ರು ಪ್ರೊಸೆಸ್ಡ್ ಫುಡ್ಸ್ ಲೈಕ್
ಈಗ ಬೇಬಿ ಫುಡ್ಸು, ಜ್ಯಾಮ್, ಜೆಲ್ಲೀಸು ಆ ಥರ ಎಲ್ಲ ಪ್ರಾಸೆಸ್ಡ್ ಫುಡ್ಸನ್ನು ಏನು ಮಾಡ್ತಾಯಿದ್ರು, ಬೇರೆ ದೇಶದಿಂದನೇ ತರಿಸ್ಕೋತಾಯಿದ್ರು. ಓಕೆ, ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ಇಲ್ಲೇನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬ್ರೆಡ್ಡು, ಬಿಸ್ಕೆಟು, ಮೇಕಿಂಗ್ ಏನು ಅವನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದೆಲ್ಲ ಮಾಡಬೇಕಂದ್ರೆ ವೀಟ್ ಚಕ್ಕೀಸ್ ಅಂದರೆ ಬೀಸುಕಲ್ಲು ಮ್ಯಾನ್ಯುವಲಿ ಮಾಡ್ತಾಯಿದ್ರು. ಅದ್ರ ಜೊತೆಗೆ ರೋಲರ್ ಮಿಲ್ಸ್ ಬಂತು. ಸೊ ಅಲ್ಲಿ ಈಸಿ ಆಯಿತಾ, ಹಾಗಾಗಿ ಅಲ್ಲಿ ಬ್ರೆಡ್ ಮೇಕಿಂಗು ಕೂಡ ಅದು ಹಾಗೆ ಇಟ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್. ಇನ್ನು ಮಾಡರ್ನ್ ಏರಾನಲ್ಲಿ ಡೆವಲಪ್ಮೆಂಟ್ ಆಫ್ ಕನ್ವೀನಿಯನ್ಸ್ ಮಿಕ್ಸಸ್ ಆ್ಯಂಡ್ ಕ್ವಿಕ್ ಕುಕಿಂಗ್ ಫುಡ್ಸ್ ಎಲ್ಲ ಕಂಡುಹಿಡಿದ್ರು. ಆಮೇಲೆ ಗ್ರೇಟರ್ ಎಂಫಸಿಸ್ ವಾಸ್ ಗಿವನ್ ಆನ್ ದಿ ಸ್ಪೈಸ್ ಇಂಡಸ್ಟ್ರಿ. ಹೌ ದಿ ರೋಲರ್ ಮಿಲ್ಸ್ ಹ್ಯಾವ್ ಕಮ್ ಇನ್ ಟು were established, the more emphasis was given on the spice industry also, because our country is a more spice growing country. And also the futuristic technology ಅಂದರೆ retort processing ಅಂತ ಹೇಳ್ಬೋದು. ಸೊ ಇನ್ ಆಯಿಲ್ ಗಾನಾ prior to the independence ಗಾನಾ ಎಲ್ಲ ಇರ್ತಿತ್ತು. ಸೊ ದ್ಯಾಟ್ ಈಸ್ they gave way to the mechanical expellers. and modern ಏರಾನಲ್ಲಿ more of availability of for ready to eat foods have come into existence, and also the bulk processing was come into existence, and it is there. ಸ್ವಲ್ಪ ಮಾಡೋದಿಲ್ಲ, ಈಗ ಎಲ್ಲ ಬಲ್ಕ್ ಪ್ರೊಸೆಸಿಂಗೇ ಮಾಡ್ತಾರೆ. ಆ್ಯಂಡ್ ಫುಡ್ ಇಂಡಸ್ಟ್ರಿ ಇಟ್ ವಾಸ್ ರಿಸ್ಟ್ರಿಕ್ಟೆಡ್ ಟು ರೈಸ್ ಸೆಲ್ಲಿಂಗ್ prior to independence, whereas in the post independence period the rice sellers they changed over the shellers. And in the modern era higher acceptance for secondary processed foods was given. and in the futuristic era ನಲ್ಲಿ ಹೇಳಬೇಕಂದ್ರೆ ಸ್ಟೆರಿಲೈಸ್ಡ್ ಬಾಟಲ್ ಪ್ರಾಡಕ್ಟ್ಸ್ ಅವೆಲ್ಲ ಎಕ್ಸಿಸ್ಟಿಂಗ್ ಬಂದು ಇನ್ನೂ they are there. In the post independent period the efforts of Amul gave rise to infant foods. So now how the Cerelac and all is there. Those days in the year 1948 to 1918 ಆ ಪೀರಿಯಡಲ್ಲಿ Amul was the one which was the infant food. So advent of extruded products to a greater extent inclusive of extruded foods come into existence in the modern era, and more greater emphasis is given on the food engineering and packaging. one best example ನಾನು ಫುಡ್ ಇಂಜಿನಿಯರಿಂಗಲ್ಲಿ ಕೊಡೋದಾದರೆ, ಈಗ ಗೋಲ್ಡನ್ ರೈಸ್ ಅಂತ ಕೇಳಿದ್ದೀರಲ್ವಾ. ಸೊ ಗೋಲ್ಡನ್ ರೈಸು ಅದು ದ್ಯಾಟ್ ಈಸ್ ಬೈ ಯೂಸಿಂಗ್ ಫುಡ್ ಇಂಜಿನಿಯರಿಂಗ್. ಅಂದರೆ ರೈಸಲ್ಲಿ ವೈಟಮಿನ್ ಎ ನಾವು ಮಿಲ್ಲಿಂಗ್ ಮಾಡಿದಾಗ ಲಾಸ್ ಆಗಿಬಿಡುತ್ತೆ, ಆದರೆ ರೈಸಲ್ಲಿ ವೈಟಮಿನ್ ಎ ಇಂದ ಮಕ್ಕಳೆಲ್ಲ ಬೆಳೀತಾ ಇದ್ದಾರೆ. ಹಾಗಾಗಿ ಹೇಗೆ ನಾವು ರೈಸಲ್ಲಿ ವೈಟಮಿನ್ ಎನ ಇನ್ಕಾರ್ಪೊರೇಟ್ ಮಾಡ್ಬೋದು ಅಂತ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಹೇಳ್ಬೋದು ಇದಕ್ಕೆ. ಸೊ ಒಂದು ಫ್ಲೇವರ್ ಇಂದ DNA ತೆಗೆದುಬಿಟ್ಟು ರೈಸಲ್ಲಿ ಹಾಕೋದಕ್ಕೆ ಅದು ವೈಟಮಿನ್ ಎ, ಆ ಫ್ಲೇವರಿಂದ ವೈಟಮಿನ್ ಎನ ರೈಸಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ದ್ಯಾಟ್ ಈಸ್ ಅ ಫುಡ್ ಇಂಜಿನಿಯರಿಂಗ್. ಅದಕ್ಕೆ ಗೋಲ್ಡನ್ ರೈಸ್ ಅಂತ ಹೇಳ್ತಾರೆ. ಆ್ಯಂಡ್ ಇನ್ ದ ಪೋಸ್ಟ್ ಇಂಡಿಪೆಂಡೆನ್ಸ್ ಪೀರಿಯಡ್ ಕಮರ್ಷಿಯಲ್ ಮಾರ್ಕೆಟಿಂಗ್ ಆಫ್ ಎಥ್ನಿಕ್ ಫುಡ್ಸ್ ವೇರ್ ಮೋರ್. ಆ್ಯಂಡ್ ಮಾಡರ್ನ್ ಏರಾನಲ್ಲಿ ಗ್ರೇಟರ್ ವೆರೈಟೀಸ್ ಇನ್ ದ ಕಾನ್ಫೆಕ್ಷನರೀಸ್ ಆ್ಯಂಡ್ ಬೇಕ್ಡ್ ಪ್ರಾಡಕ್ಟ್ಸ್ ಜಾಸ್ತಿ ಕಂಡು ಬಂತು. ಆ್ಯಂಡ್ ಕಾನ್ಸೆಪ್ಟ್ ಆಫ್ ಹೆಲ್ತ್ ಆ್ಯಂಡ್ ಫಂಕ್ಷನಲ್ ಫುಡ್ಸ್ still it is there, and in the future also it will be there. And health and functional foods nowadays it is more and more because of this COVID pandemic. Okay, ಅದಲ್ಲದೆ ಆದರೆ ಇನ್ನು ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಆಫ್ ಫುಡ್ ಪ್ರೊಸೆಸ್ ಮಷಿನರೀಸ್ ಫಾರ್ ವೇರಿಯಸ್ ಯೂನಿಟ್. ಅಂದರೆ ಬೇರೆ ದೇಶದಿಂದ ಫುಡ್ ಮಷಿನರೀಸ್ನ ಇಂಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದ್ರ ಜೊತೆಗೆ ಮೋರ್ ಎಂಫಸಿಸ್ ವಾಸ್ ಗಿವನ್ ಆನ್ ದಿ ಫುಡ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಫುಡ್ ಪ್ರೊಸೆಸಿಂಗ್. ಅಂದರೆ ಈ ಫುಡ್ ಪ್ರೊಸೆಸಿಂಗನ್ನು ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕೆ ಕಳಿಸೋದು. ಸೊ ಮೋರ್ ಎಂಫಸಿಸ್ ವಾಸ್ ಗಿವನ್ ಆನ್ ದ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಫುಡ್ ಪ್ರೊಸೆಸಿಂಗ್. ಇನ್ನು ಟೈಪ್ಸ್ ಆಫ್ ಪ್ರೀ ಪ್ರೊಸೆಸಿಂಗ್ ಮೆಥಡ್ಸ್ ಆಫ್ ಫುಡ್ಸ್. ಪ್ರೀ ಪ್ರೊಸೆಸಿಂಗ್ ಮೆಥಡ್ಸ್ ಅಂದ್ರೇನು? ಇಟ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ದ ಟಾಸ್ಕ್ ಡನ್ ಬಿಫೋರ್ ಆರ್ ಅಹೆಡ್ ದ ಫೈನಲ್ ಪ್ರಿಪ್ರೇಷನ್ ಆಫ್ ಫುಡ್ ಈಸ್ ಅ ಪ್ರಿಲಿಮಿನರಿ ಪ್ರಿಪ್ರೇಷನ್ ಆರ್ ಪ್ರೀ ಪ್ರೊಸೆಸಿಂಗ್ ಆಫ್ ಫುಡ್. It includes cleaning, peeling, sieving, soaking, sprouting, marinating, grinding, etc. ಅಂದರೆ ಯಾವುದೇ ಒಂದು ಪದಾರ್ಥನ ನೀವು ಒಂದು ಫೈನಲ್ ಪ್ರಾಡಕ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಪ್ರಾಸೆಸ್ ಮಾಡ್ತೀರಲ್ವ ಅದಕ್ಕೆ ಪ್ರೀ ಪ್ರೊಸೆಸಿಂಗ್ ಅಂತ ಹೇಳಿದರು. ಫಾರ್ ಎಕ್ಸಾಂಪಲ್, ಈಗ ನಾವು ಅನ್ನ ಮಾಡ್ತೀವಿ ಅಂದರೆ ವಿ ವಾಶ್ ದಿ ರೈಸ್ನು. ಸೊ ದ್ಯಾಟ್ ವಾಷಿಂಗ್ ಆರ್ ಕ್ಲೀನಿಂಗ್ ಇಸ್ ದ ಪ್ರೀ ಪ್ರೊಸೆಸಿಂಗ್. ಇಫ್ ಯು ಆರ್ ಯೂಸಿಂಗ್ ಎನಿ ವೆಜಿಟೇಬಲ್ಸ್, so before using that vegetables we do the peeling. ಕ್ಯಾರೆಟ್ನ ಪೀಲ್ ಮಾಡ್ತೀವಿ, ದ್ಯಾಟ್ ಈಸ್ ಪೀಲಿಂಗ್ ಇಸ್ ಅ ಪ್ರೀ ಪ್ರೊಸೆಸಿಂಗ್ ಟೈಪ್ ಅಂತ ಹೇಳ್ಬೋದು ಅಥವಾ ಮೆಥಡ್ ಅಂತ ಹೇಳ್ಬೋದು.
ಹಿಯರ್ ಐ ಹ್ಯಾವ್ ಶೋನ್ ಸಮ್ ಪಿಕ್ಚರ್ಸ್. ಕಟ್ ನೋಡಿ, ಕಟ್ಟಿಂಗ್ ದಿ ವೆಜಿಟೇಬಲ್ಸ್. ಬರೀ ಕಟ್ ಎಲ್ಲ ನಾವು ಕಟ್ ಮಾಡಿದೆ ಅಂತೀವಿ, ಬಟ್ ಬೇರೆ ಬೇರೆ ವರ್ಡ್ಸ್ ಇದೆ ಅದಕ್ಕೆ. ಕಟ್ ಅಂದರೆ ಜಸ್ಟ್ ಕಟ್ಟಿಂಗ್. ಚಾಪ್ ಮೀನ್ಸ್ ಸ್ವಲ್ಪ ಚಿಕ್ಕದಾಗಿ ಮಾಡೋದು. ಸಿ ಮೀನ್ಸ್ ಅಂದರೆ ತುಂಬ ಚಿಕ್ಕದಾಗಿ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಕೀಮಾ ಮಾಡ್ತಾರಲ್ವ, ಅದು ತುಂಬ ಚಿಕ್ಕದಾಗಿ ಕಟ್ ಮಾಡ್ತಾರೆ. ಅದೇ ಥರ ವೆಜಿಟೇಬಲ್ಸ್ನು ಕೂಡ ತುಂಬ ಚಿಕ್ಕ ಮಾಡಿದರೆ ದಟ್ ಈಸ್ ಬೋತ್ ಆರ್ ಮಿನ್ಸಿಂಗ್ ಓನ್ಲಿ. ಇನ್ನು ಡೈಸ್ ಅಂತ ಹೇಳಿದರೆ ಕ್ಯೂಬ್ಸ್ ಶೇಪಲ್ಲಿ ಕಟ್ ಮಾಡೋದಕ್ಕೆ ಡೈಸ್ ಅಂತ ಹೇಳ್ತಾರೆ. ಇನ್ನು ಸ್ಲೈಸ್ ಅಂದರೆ ರೌಂಡಾಗಿ ಸ್ಲೈಸ್ ತೆಗಿತಾರಲ್ಲ, ದ್ಯಾಟ್ ಈಸ್ ದಿ ಸ್ಲೈಸಿಂಗ್. ಗ್ರೇಟ್ ಮೀನ್ಸ್ ತುರಿಯೋದು. ಓಕೆ, ದಿಸ್ ಈಸ್ ರೆಡ್ ಫಾರ್ ಪ್ರಿಪ್ರೇಷನ್ ಆಫ್ ಹಲ್ವಾ ಸಮಥಿಂಗ್ ಆರ್ ಸಲಾಡ್ಸ್. ಪೀಲಿಂಗ್ ಆ್ಯಂಡ್ ಸ್ಟ್ರಿಂಜಿಂಗ್ ಅಂದರೆ ನೋಡಿ, ಪೀಲಿಂಗ್ ಅಂದರೆ ಔಟರ್ ಪಾರ್ಟನ್ನ ತೆಗೆಯೋದು, ದ್ಯಾಟ್ ಈಸ್ ದ ಪೀಲಿಂಗ್. ಸ್ಟ್ರಿಂಜಿಂಗ್ ಅಂದರೆ ಫೈಬರ್ ಪಾರ್ಟ್. ಫಾರ್ ಎಕ್ಸಾಂಪಲ್ ಬೀನ್ಸ್ದು ಫೈಬರ್ ಪಾರ್ಟ್ ಮೇಲೆ ಕೆಳಗೆ ಮತ್ತು ಸೈಡಲ್ಲಿ ಇರುತ್ತಲ್ವ, ಅದನ್ನು ತೆಗಿತಾ ಇದ್ದಾರೆ, ದ್ಯಾಟ್ ಈಸ್ ದಿ ಸ್ಟ್ರಿಂಜಿಂಗ್. ಇವೆಲ್ಲ ಪ್ರೀ ಪ್ರೊಸೆಸಿಂಗ್ ಮೆಥಡ್ಸ್. ಅದರ್ ದೆನ್ ದಿಸ್ ದೇರ್ ಆರ್ ಮೆನಿ ಪ್ರೀ ಪ್ರೊಸೆಸಿಂಗ್ ಮೆಥಡ್ಸ್ ಲೈಕ್ ಮಿಕ್ಸ್ ಅಂತ ಹೇಳಿದ್ರೆ ಟು ಕಂಬೈನ್ ಇಂಗ್ರೀಡಿಯೆಂಟ್ಸ್ ಇನ್ ಸಚ್ ಎ ವೇ ದ್ಯಾಟ್ ದ ಪಾರ್ಟ್ಸ್ ಆಫ್ ಈಚ್ ಇಂಗ್ರೀಡಿಯೆಂಟ್ಸ್ ಆರ್ ಈವನ್ಲಿ ಡಿಸ್ಪೋಸ್ಡ್ ಇನ್ ದ ಟೋಟಲ್ ಪ್ರಾಡಕ್ಟ್. ಎರಡು ಹಿಟ್ಟನ್ನು ಮಿಕ್ಸ್ ಮಾಡೋದು, ಸೊ ದ್ಯಾಟ್ ಎರಡೂ ಪಾರ್ಟ್ ನಮ್ಗೆ ಗೊತ್ತೇ ಆಗಲ್ಲ ಯಾವುದು ಅಂತ, ಅಷ್ಟು ಅದಕ್ಕೆ ಮಿಕ್ಸಿಂಗ್ ಅನ್ನೋದು. ಬ್ಲೆಂಡ್ ಅಂದರೆ ಟು ಮಿಕ್ಸ್ 2 or more ingredients so completely that they lose their separate identities. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಐಸ್ ಕ್ರೀಮಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರ್ತಲ್ಲ, ಐಸ್ ಕ್ರೀಮ್ಸ್ ಆ್ಯಂಡ್ ಮಿಲ್ಕ್ ಶೇಕ್ ಬ್ಲೆಂಡ್ ಮಾಡಿದರೆ ಯಾವುದರಲ್ಲಿದೆ ಅಂತ ಗೊತ್ತೇ ಆಗಲ್ಲ, ಅದಕ್ಕೆ ಬ್ಲೆಂಡಿಂಗ್ ಅಂತ ಹೇಳ್ತೀವಿ. ಇನ್ನು ಬೈಂಡ್ ಮಾಡೋದು, ಇಟ್ ಈಸ್ ಜಸ್ಟ್ ಟು ಕಾಸ್ ಎ ಮಿಕ್ಸ್ಚರ್ ಆಫ್ 2 or more ingredients to cohere as a homogeneous product, that is binding. Beat ಅಂದರೆ to move an instrument back and forth to blend ingredients together to achieve a ಸ್ಮೂತ್ ಟೆಕ್ಸ್ಚರ್. ಇದು ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಅಂದರೆ ಎಗ್ನ ಬೀಟ್ ಮಾಡ್ತೀವಲ್ಲ, ಬ್ಯಾಕ್ ಆ್ಯಂಡ್ ಫೋರ್ತ್ ಸ್ಪೂನ್ ತೊಗೊಂಡು ಹಿಂದೆ ಮುಂದೆ ಮಾಡ್ತೀವಲ್ಲ, ಅದಕ್ಕೆ ಬೀಟ್ ಅಂತ ಹೇಳ್ತಾರೆ. ವಿಪ್ ಅಂದರೆ ಇಟ್ ಈಸ್ ದಿ ವಿಗರಸ್ ಬೀಟಿಂಗ್, ತುಂಬ ಜೋರಾಗಿ ಬ್ರಿಸ್ಕಾಗಿ ಬೀಟ್ ಮಾಡೋದು. ಹೇಗೆ ಅಂದರೆ ಈಗ ನಾವು ಎಗ್ ವೈಟನ್ನ ವಿಸ್ಕಾಗಿ ನಾವು ಬೀಟ್ ಮಾಡ್ತಾ ಹೋದರೆ ಅದಕ್ಕೆ ವಿಪ್ಪಿಂಗ್ ಅಂತ ಹೇಳ್ತೀವಿ. ಏನಂದರೆ ಎಗ್ ವೈಟ್ ಒಂಥರ ಗಟ್ಟಿ ಥರ ಕಾಣಿಸುತ್ತೆ, ಹಿಂಗೆ ನೀವು ಸ್ಪೂನ್ ಹಿಂಗೆ ಎತ್ಬಿಟ್ರೆ ಅಲ್ಲೊಂದು ಮೌಂಟೇನ್ ಥರ ಫಾರ್ಮ್ ಆಗುತ್ತೆ, ಅದಕ್ಕೆ ವಿಪ್ಡ್ ಎಗ್ ಅಂತಲೂ ಹೇಳ್ತೀವಿ. ಇನ್ನು ಮ್ಯಾರಿನೇಟಿಂಗ್ ಈಸ್ ಸೋಕಿಂಗ್ ಅ ಫುಡ್ ಇನ್ ಮ್ಯಾರಿನೇಟ್ ಟು ಆ್ಯಡ್ ಫ್ಲೇವರ್ ಆರ್ ಟು ಟೆಂಡರೈಸ್ ಇಟ್ ಬೋತ್. ಯಾವುದಾದ್ರು ವೆಜಿಟೇಬಲ್ಸು ಅಥವಾ ಏನಾದ್ರು ನಾನ್ ವೆಜ್ ಅದೆಲ್ಲ ಮಾಡುವಾಗ ಕೆಲವೊಂದು ಮ್ಯಾರಿನೇಡ್ ಅಂದರೆ ಉಪ್ಪು ಖಾರ ಹುಳಿ ಅದರಲ್ಲಿ ನೆನೆಸಿಡೋದು, ದ್ಯಾಟ್ ಈಸ್ ದ ಮ್ಯಾರಿನೇಟ್. ಇನ್ ದಿ ಅದರ್ pre-processing methods like fold ಅಂದರೆ to mix a whipped it is to mix the whipped ingredients slightly with another ingredients by gently turning over the other with a flat implement. Best example for this is egg white in a souffle preparation ಅಂದರೆ ಅದು ಒಂದು ಬೇಕ್ಡ್ ಪ್ರಾಡಕ್ಟ್, ಎಗ್ ವೈಟ್ ಯೂಸ್ ಮಾಡ್ತಾರೆ. ಅಂದರೆ ಈಗ ಹಿಟ್ಟನ್ನು ನಾದೋದಂದರೆ ಜೋರಾಗಿ ನಾದೋದು. ಫೋಲ್ಡ್ ಅಂದರೆ ಜಸ್ಟ್ ಮೇಲಿಂದ ಕೆಳಗೆ ಹಾಕೋದು, ಅಷ್ಟೇ ಲೈಟಾಗಿ, ಅದಕ್ಕೆ ಫೋಲ್ಡ್ ಅಂತ ಹೇಳ್ತಾರೆ. ಮ್ಯಾಶಿಂಗ್ ಅಂದರೆ ಕ್ರಷಿಂಗ್ ದ ಫುಡ್ ಪ್ರಾಡಕ್ಟ್ಸ್ ಟು ಎ ಸ್ಮೂತ್ ಸ್ಟ್ರಕ್ಚರ್, ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಮಾಡೋದು ಅಥವಾ ಮ್ಯಾಶ್ ಮಾಡೋದು ಅಂತ ಹೇಳ್ತೀವಲ್ಲ. ವೈಲ್ ಕಟ್ಲೆಟ್ ಪ್ರಿಪರೇಷನ್ ವಿ ಕ್ರಶ್ ದಿ ಫುಡ್ ಪ್ರಾಡಕ್ಟ್ಸ್ ಆರ್ ದ ವೆಜಿಟೇಬಲ್ಸ್, ವಿ ಸ್ಮ್ಯಾಶ್ ದೋಸ್, ಸೊ ದ್ಯಾಟ್ ಈಸ್ ಅ ಮ್ಯಾಶಿಂಗ್. ಸ್ಟಫಿಂಗ್ ಅಂದರೆ ಇಂಟ್ರೊಡ್ಯೂಸಿಂಗ್ ಅ ಫಿಲ್ಲಿಂಗ್ ಆರ್ ಫುಡ್ ಸ್ಟಫ್ಸ್. ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಈಸ್ ಸ್ಟಫ್ಡ್ ಮ್ಯಾಶ್ಡ್ ಪೊಟ್ಯಾಟೋಸ್ ಇನ್ ಪರಾಠಾಸ್, ಆರ್ ವಿ ಯೂಸ್ ಟು ಸ್ಟಫ್ ದಿ ಇಂಗ್ರೀಡಿಯೆಂಟ್ಸ್, ಆರ್ ಈ ಹೂರಣ ಸ್ಟಫ್ ಮಾಡ್ತೀವಲ್ಲ ಒಬ್ಬಟ್ಟು ಮಾಡೋವಾಗ, ದ್ಯಾಟ್ ಈಸ್ ದಿ ಸ್ಟಫಿಂಗ್ ಅಂತ ಹೇಳ್ಬೋದು. ಇನ್ ದೀಸ್ 3 ಡ್ರೆಡ್ಜಿಂಗ್, ಬ್ರೀಡಿಂಗ್, ಬ್ಯಾಟ್ರಿಂಗ್, ಇದು 3 ಕೂಡ ಕೋಟಿಂಗಲ್ಲೇ ಬರುತ್ತೆ. ಡ್ರೆಡ್ಜಿಂಗ್ ಅಂದರೆ ಏನು? This means passing a food through a fine dry or powdery substance in order to coat it. ಅಂದರೆ ಒಂದು ಸಬ್ಸ್ಟೆನ್ಸನ್ನ, ಈಗ ಫಾರ್ ಎಕ್ಸಾಂಪಲ್ ಅಂದರೆ ಏನಾದ್ರು ನಾವು ಪದಾರ್ಥನ ಕರಿಬೇಕು ಅಂತ ಹೇಳಿದರೆ ಬ್ರೆಡ್ ಕ್ರಮ್ಸಲ್ಲಿ ಜಸ್ಟ್ ಹಿಂಗೆ ಉರುಳಿಸ್ತಾರೆ ಅದನ್ನು, ಅಥವಾ ಪೌಡರ್ ಆಲ್ಮಂಡಲ್ಲಿ ಉರುಳಿಸ್ತಾರಲ್ವ, ಅದಕ್ಕೆ ಡ್ರೆಡ್ಜಿಂಗ್ ಅಂತ ಹೇಳ್ತೀವಿ.
In breading ಅಂದರೆ 3 steps are involved in this. The product is first dredged with the flour, ಅಂದರೆ ಒಂದು ಹಿಟ್ಟಲ್ಲಿ ಅದನ್ನು ಉರುಳಿಸ್ತಾರೆ, ಆಮೇಲೆ ಅದನ್ನು ಎಗ್ಗಲ್ಲಿ ಡಿಪ್ ಮಾಡ್ತಾರೆ. ಅಗೇನ್ ಅದನ್ನು ಮತ್ತೆ ಹಿಟ್ಟಲ್ಲಿ ಅಥವಾ ಬ್ರೆಡ್ ಕ್ರಮ್ಸಲ್ಲಿ ಉರುಳಿಸ್ತಾರೆ, ಅದಕ್ಕೆ ಬ್ರೆಡಿಂಗ್ ಅಂತಾರೆ. ಇನ್ನು ಬ್ಯಾಟ್ರಿಂಗ್ ಅಂತ ಹೇಳಿದ್ರೆ ಬಜ್ಜಿ ಬೋಂಡ ಮಾಡುವಾಗ ಯಾವ್ದಾರ ಒಂದು ಇಂಗ್ರೀಡಿಯೆಂಟ್ಸ್ನ ಅದರಲ್ಲಿ ಬ್ಯಾಟರಲ್ಲಿ ಅದ್ಬಿಟ್ಟು ಏನು ಕರೀತಾರಲ್ವ, ದಟ್ ಡಿಪ್ಪಿಂಗ್ ದಿ ಫುಡ್ ಪ್ರಾಡಕ್ಟ್ ಇನ್ ಎ ಬ್ಯಾಟರ್, that is called as battering. And some other pre-processing methods are like soaking. Soaking is just nothing but putting the food ingredients in the water. Especially usually the pulses are soaked, because if we soak the pulses it will take very less time for cooking, and also we can sprout the pulses very easily. Sprout ಅಂತ ಹೇಳಿದರೆ ಇಲ್ಲಿ ಜರ್ಮಿನೇಷನ್ ಅಂತಲೂ ಹೇಳ್ಬೋದು. ಆಲ್ ಕೈಂಡ್ಸ್ ಆಫ್ ಪಲ್ಸಸ್ ಆರ್ germinated, and by germinating or sprouting we can also see that there is an increase in the nutrients, especially the vitamin C. And grinding, here this includes both wet and dry grinding ಅಂತ ಹೇಳ್ಬೋದು. Wet grinding includes the grinding idli batter or dosa batter. Dry grinding ಅಂದರೆ it is about the spices or masalas. And then coming to the fermentation. ಫರ್ಮೆಂಟೇಷನ್ ಅಂದರೆ ಈಗ ದೋಸೆ ಮಾಡೋಕ್ಕೆ ಹಿಂದಿನ ದಿನ ಗ್ರೈಂಡ್ ಮಾಡಿಬಿಟ್ಟು ಏನು ಇಡ್ತೀವಲ್ವ ಮಾರನೇ ದಿನಕ್ಕೆ ಫರ್ಮೆಂಟ್ ಆಗೋಕ್ಕೆ, ದ್ಯಾಟ್ ಈಸ್ ದ ಫರ್ಮೆಂಟೇಷನ್. ಇದು ಒಂದು ಪ್ರೀ ಪ್ರೊಸೆಸಿಂಗ್ ಮೆಥಡ್ ಹೌದು, ಈವನ್ ಒನ್ ಟೈಪ್ ಆಫ್ ಪ್ರೊಸೆಸಿಂಗ್ ಮೆಥಡು ಹೌದು ಇದು. ಸೊ ಫರ್ಮೆಂಟೇಷನ್ ಇಟ್ ಈಸ್ ಅ ಪ್ರೊಸೆಸ್ ಆಫ್ ಬ್ರೇಕಿಂಗ್ ಡೌನ್ ಆಫ್ ಕಾಂಪ್ಲೆಕ್ಸ್ ಮ್ಯಾಟರ್ ಇಂಟು ಸಿಂಪ್ಲರ್ ಒನ್ಸ್ ವಿತ್ ಏಡ್ ಆಫ್ enzymes and bacteria. Okay, so this is all about the introduction part and history of food processing and some types of pre-processing methods. Thank you.